పోయిందా మార్కెట్కా? ನೀ ಅಲ್ಲ ಇಂದು ಚೋಚ ಇನ್ ಪ್ಯಾಕಿಂಗ್ ಪೌಡ್ರದ್ದು ರೂಢಿ ಸೇಸಿಂದ ಹಾಂ ಉನ್ನೆ ಪತಿ ಎಲ್ಲಾರ ಅದ ಫೋಟೋ ಇಂದು ಚೋಚಕಾಯಿ ಹೊರಕ್ಕೂ ನಂಬಳಕ್ಕೂ ಸೌತ್ ಕೈಗೊರ್ಕೋ ಟೈಮ್ ಇಲ್ಲಿ ಅಂದ್ಯಾಲೆ ಕುಕ್ರಿ ಎನ್ನ 10 ಮಣಿ ಆಗ್ರಕ್ಕಿಲ್ಲ ಅಪ್ಪಡೇ ಓಡೋರ್ರಿ ಏನು ಬಟ್ಗೆ ಏನ ತಿನ್ರೆ ಇಲ್ಲೇ ಉಟ್ಲೆ ಏನ ಬೈ ತಿನ್ರೆ ಇಲ್ಲೇ ಉಟ್ಲೆ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 11:15 ಈಗ ತಾನೇ ವ್ಲಾಗ್ನ ಶುರು ಮಾಡಿದ್ರೆ. ಯಾಕಂತ ಹೇಳಿದ್ರೆ ಬೆಳಗಿಂದ ಬ್ಯುಸಿ, ಕಾಯಿಗಳೆಲ್ಲ ಬಾಕ್ಸ್ ಮಾಡಿ ಅದನ್ನು ಮಾರ್ಕೆಟ್ ಕಡೆ ಕಳಿಸ್ಕೊಟ್ಬಿಟ್ಟು ಇವಾಗ ಸ್ವಲ್ಪ ಫ್ರೀ ಆದೆ. ಮತ್ತು ಮಧ್ಯಾಹ್ನ ಎಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತೆ ತಿರ್ಗೋ ಕೆಲಸ. ಬನ್ನಿ ಫ್ರೆಂಡ್ಸ್, ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನು ಇವಾಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ವಿಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಸ್ಕೊಂಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು. ಇನ್ನು ಟೈಮ್ ಇತ್ತು, ಆದರೆ ಏನು ಮಾಡೋದು, ಇದಾದ ಚಪ್ಪರ್ ಬದನೆಕಾಯಿ ಇರೋದ್ರಿಂದ ಅವರು ಕೂಡ ಅರ್ಜೆಂಟ್ ಬರ್ತಾರೆ. ಅವರು ಕೂಡ ಅರ್ಜೆಂಟಾಗಿ ಲೋಡ್ನ ಕಳಿಸ್ಕೊಡ್ಬೇಕಾಗ್ತೈತೆ. ಓಕೆ, ಏನು ಮಾಡೋಕ್ಕಾಗೋದಿಲ್ಲ, 1-2 ದಿನ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಪಾಪ ಅವ್ರ ಬಾಧೆ ಕೂಡ ನಾವು ನೋಡಬೇಕಲ್ವ. ಅವ್ರದ್ದು ಪಾಪ ರಿಸ್ಕ್ ಇರುತ್ತೆ. ಒಂದು ತೋಟನ 2 ತೋಟನ ಸುಮಾರು ಒಂದು 10-15 ತೋಟ ಓಡಾಡಲೇಬೇಕು ಅವರು. ಇನ್ನು ನಮ್ಮಂಗೆ ಅಲ್ಲೆಲ್ಲ ಹೋಗಿ ಲೋಡ್ ಮಾಡ್ಕೊಂಡು ಇಲ್ಲಿ ಬಿಡೋದೆ ಆಲ್ಮೋಸ್ಟ್ 2 ಗಂಟೆ 3 ಗಂಟೆ ಆಗೋಗುತ್ತೆ. ಮಾರ್ಕೆಟ್ಗೆ ಹೋಗೋಸಾಗದೆ 5 ಗಂಟೆ ಆಗುತ್ತೆ. ಈಗ ಸಮಯ ಬಂದು ಒಂದು 3 ಗಂಟೆ ಆಗಿದೆ. ವಾತಾವರಣನೇ ಒಂಥರ ಇದೆ. ಬೆಳಗ್ಗೆ ನೋಡ್ರೆ ಬಿಸಿಲು ಬಂತು, ಇವಾಗ ನೋಡ್ರೆ ಮೋಡ ಮುಚ್ಕೊಂಡಿದೆ. ಇನ್ನು ನೆಕ್ಸ್ಟು ಇವಾಗ ಗಾಳಿ ಬೀಸ್ತಾ ಇದೆ. ಇನ್ನು ನೆಕ್ಸ್ಟ್ ಏನು ವಾತಾವರಣ ಬರ್ತದೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಏನಪ್ಪ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಅದೇ ಕೆಲಸ ಕಣ್ರಿ, ಮಾಮೂಲಿ ಹಾಗಲಕಾಯಿ ಕೊಯ್ತಾ ಇದ್ದೀವಿ. ಇಲ್ಲಿದೆ ನಮ್ಮ ಹಾಗಲಕಾಯಿ. ಇವಾಗ ಕೊಯ್ತಾ ಇದ್ದೀವಿ ಸದ್ಯಕ್ಕೆ. ಈ ಕಡೆ ನಮ್ಮಮ್ಮ ಕೊಯ್ದಾಕೋದು, ಈ ಕಡೆ ನಾನು ಬೇಸನ್ನಲ್ಲಿ ತುಂಬಿದ್ದ ಎತ್ಕೊಂಡೋಗಿ ಹಾಕೋದು. ಮೊನ್ನೆ ಯಾರೋ ಕಮೆಂಟ್ ಮಾಡಿದರು, ಅಣ್ಣ ನೀವು ಹಾಗಲಕಾಯಿ ಕೊಯ್ಯೋದು ಸರಿಯಾಗಿ ವೀಡಿಯೋನೇ ಮಾಡೋದಿಲ್ಲ, ಸರಿಯಾಗಿ ಮಾಡಿರಿ ಸ್ವಲ್ಪ ಹೊತ್ತು ಅವೆಲ್ಲ ಕೆಲಸಗಳು ನೋಡೋಕ್ಕೆ ನಮಗೂ ಕೂಡ ಆಸೆ ಅಂತ ಹೇಳಿದರು. ಸರಿ, ನಿಮಗೋಸ್ಕರನೇ 1-2 ನಿಮಿಷ ಇದೇ ಕೆಲಸ ತೋರಿಸ್ತೀನಿ, ಬೇಕಾದ್ರೆ ನೋಡ್ಕೊಳ್ರಿ. ಏನಂದರೆ ಆಸೆ ಇರುತ್ತೆ ಫ್ರೆಂಡ್ಸ್ ಕೆಲವೊಬ್ಬರಿಗೆ. ಏನಂತ ಹೇಳಿದ್ರೆ ಇವಾಗ ಉತ್ತರ ಕರ್ನಾಟಕ ಸೈಡ್ ಬಂದು ಶೇಂಗಾ ಅಂತೆ ಮತ್ತು ಸೂರ್ಯಕಾಂತಿ ಅಂತೆ ಆ ಥರ ಎಲ್ಲ ಬೆಳೀತಾರೆ. ಅದೆಲ್ಲ ನಮ್ಮ ಕಡೆ ನೋಡೋದಕ್ಕೆ ಸಿಗೋದಿಲ್ಲ. ನಾವು ಅದನ್ನು ನೋಡೋಕೆ ಆಸೆ ಪಡ್ತೀವಿ. ಅವರು ಆ ಕಡೆ ಬಂದು ಈ ಥರ ತರಕಾರಿಗಳನ್ನ ಆ ಕಡೆ ಬೆಳೆಯೋದಿಲ್ಲ ಜಾಸ್ತಿ. ಅಂದರೆ ಬೆಳೀತಾರೆ, ಆದರೆ ಅವ್ರ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಬೆಳ್ಕೊಂಡವ್ರನ್ನ ನೋಡಿದ್ದೀವಿ. ಅದನ್ನು ಬಿಟ್ಟು ಜಾಸ್ತಿ ಬೆಳೆಯೋದಿಲ್ಲ. ಅದಕ್ಕೆ ಈ ಥರ ಬೆಳೆಯೋದನ್ನು ನೋಡೋಕ್ಕೆ ತುಂಬ ಆಸೆ ಪಡ್ತಾರೆ. ಹಾಗಾಗಿ ಇವತ್ತೇನೋ ಅವ್ರು ಆಸೆ ಪಟ್ಟಿದ್ದಾರೆ. ಹಾಗಾಗಿ 1-2 ನಿಮಿಷ ಅವ್ರಿಗೋಸ್ಕರ ಇವಾಗ ಹಾಗಲಕಾಯಿ ಕೊಯ್ತಾ ಇರೋದು, ಈ ಥರ ವೀಡಿಯೋ ಮಾಡೋಣ. ಏನಂದರೆ ಆ ಥರ ಕೊಯ್ದಿದ್ದೆಲ್ಲ ಏನಂದರೆ ಹಾಗಲಕಾಯಿ ರಿಸ್ಕ್ ಏನಪ್ಪ ಅಂದರೆ ಕೆಲಸ, ಒಬ್ಬರು ಈ ಥರ ಕೊಯ್ಬೇಕು, ಅದು ಬೇಸನ್ಗೆ ಹಾಕೊಬೇಕು. ಬೇಸನ್ಗೆ ಹಾಕೊಂಡ್ಮೇಲೆ ಆ ಬೇಸನ್ ತುಂಬಿದಾದ್ಮೇಲೆ ಆ ಟಾರ್ಪಲ್ ಕಾಣಿಸ್ತಾ ಇದೆಯಲ್ಲ, ಆ ಟಾರ್ಪಲ್ ಮೇಲೆ ಕಾಯಿ ಹಾಕಿದ್ದೀನಿ ನೋಡಿ. ಇವಾಗ ಆ ಥರ ಟಾರ್ಪಲ್ ಮೇಲೆ ಕಾಯಿ ಹಾಕಬೇಕು. ಆ ಥರ ಟಾರ್ಪಲ್ ಮೇಲೆ ಕಾಯಿ ಹಾಕಿದ್ಮೇಲೆ ಏನಪ್ಪ ಅಂತ ಹೇಳಿದ್ರೆ ಕಾಟನ್ ಬಾಕ್ಸ್ಗೆ ಜೋಡಿಸ್ಬೇಕು. ಅದು ಹೆಂಗಂದ್ರೆ ಹಂಗೆ ತುಂಬಂಗಿಲ್ಲ. ಈ ಬೀನ್ಸು ಮತ್ತು ಈ ತೊಂಡೆಕಾಯಿ ಹೆಂಗಂದ್ರೆ ಹಂಗೆ ಸುರಿದ್ರೂ ಕೂಡ ನಡೀತೈತೆ. ಆದರೆ ಈ ಹಾಗಲಕಾಯಿ ಆ ಥರ ನಡೆಯೋದಿಲ್ಲ. ಏನಂತ ಹೇಳಿದ್ರೆ ಒಂದೊಂದಾಗೆ ಜೋಡಿಸ್ಬೇಕು. ಒಳ್ಳೆ ಈ ಬಿಸ್ಕೆಟ್ ಪ್ಯಾಕ ಹೆಂಗೆ ಜೋಡಿಸ್ತಾರೆ ಆ ರೀತಿಯಾಗಿ ಜೋಡಿಸ್ಬೇಕು. ಆ ರೀತಿಯಾಗಿ ಜೋಡಿಸಿದ್ರೆ ಮಾತ್ರ ಮಾರ್ಕೆಟಲ್ಲಿ ಅದಕ್ಕೆ ಬೆಲೆ. ಅಂದರೆ ಬೆಳೆಯೋದಲ್ದಿರ ಅವ್ರ ಅದಕ್ಕೆ ಮೇಕಪ್ ಮಾಡಿ ನಾವು ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ಅವಾಗೆ ಅದಕ್ಕೆ ಬೇಡಿಕೆ. ಇಲ್ಲಾಂದರೆ ನಾವು ಹೆಂಗಂದ್ರೆ ಹಂಗೆ ತುಂಬಿದ್ರೆ ಮುಳ್ಳುಗಳೆಲ್ಲ ಒಡೆದೋಗುತ್ತೆ. ಮುಳ್ಳುಗಳೆಲ್ಲ ಹೊಡೆದಿದೆ ಅಂದರೆ ಮಾರ್ಕೆಟ್ಗೆ ಹೋಗೋ ಸಾಕು ಕಾಯಿ ಬಂದು ಮಕಾಳಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಕೊಯ್ದು ಆ ಥರ ಇವಾಗ ನೀವೇ ನೋಡಿದ್ರಲ್ಲ, ಇನ್ನೂ 1 ನಿಮಿಷ ಕೂಡ ಆಗಲಿಲ್ಲ ಕೊಯ್ಯೋಕ್ಕೆ ಬೇಸನ್ಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. 1-2 ನಿಮಿಷಕ್ಕೆಲ್ಲ ಒಂದು ಬೇಸನ್ ತುಂಬೋಗುತ್ತೆ. ಅಂದರೆ ಕಾಯಿ ಜಾಸ್ತಿ ಇದ್ದರೆ ಬೇಗ ತುಂಬುತ್ತೆ. ಕಾಯಿ ಏನಾನ ಸ್ವಲ್ಪ ತೆಳುವಿದ್ರೆ ಸ್ವಲ್ಪ ಲೇಟ್ ತುಂಬೋದು. ಈ ಥರ ನಡೀತಾ ಇರ್ತೈತೆ ಕಣ್ರಿ ನಮ್ಮ ಜೀವನ. ಹೇಗಿದೆ ನಮ್ಮ ಜೀವನ? ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಷ್ಟು ಜನಕ್ಕೆ ಈ ಜೀವನ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಏನಂದರೆ ಹತ್ರ ಇದ್ದಾಗ ಬೇಸನ್ಗಳು ಕಾಲಿದ್ದಾಗ ನಾವು ಕೂಡ ಕೊಯ್ತೀವಿ. ನಾನು ಒಬ್ಬನೇ ಸಾಗಿಸ್ಕೊಂಡಿರೋದಿಲ್ಲ, ನಮ್ಮಮ್ಮ ಒಬ್ಬರೇ ಕೊಯ್ಕೊಂಡಿರೋದಿಲ್ಲ, ನಮ್ಮಮ್ಮ ಸಾಗ್ಸೋಕ್ಕೆ ಬರೋದಿಲ್ಲ. ಏನಂದರೆ ಈ ಥರ ಕೊಯ್ದು ಬೇಸನ್ಗಳು ತುಂಬಿಸ್ತಾರೆ. ನಾನು ಅದೇ ರೀತಿಯಾಗಿ ಬೇಸನ್ಗಳು ಖಾಲಿ ಇದ್ದರೆ ನಾನು ಕೂಡ ಕೊಯ್ತಾ ಇರ್ತೀನಿ. ನಾನು ಕೊಯ್ಯೋದು ವೀಡಿಯೋ ಮಾಡೋಕ್ಕಾಗೋದಿಲ್ಲ.
ಓಕೆ, ಇನ್ನು ಕೈಯಲ್ಲಿರೋದು ಹಾಕ್ಬಿಟ್ರೆ ಬೇಸನ್ನು ತುಂಬೋಗುತ್ತೆ. ಬೇಸನ್ ತುಂಬಿದ್ಮೇಲೆ ಎತ್ಕೊಂಡೋಗಿ ಟರ್ಪಲ್ ಮೇಲೆ ಸುರಿಯೋದೇ ಕೆಲಸ. ತುಂಬೋಯ್ತು. ಇನ್ನು ಅದಕ್ಕೆ ಮೇಲೆ ಇಕ್ಕಕ್ಕೆ ಹೋಗಲ್ಲ. ಅದಕ್ಕೆ ಮೇಲೆ ಇಕ್ಕಿದ್ರೆ ನಾವು ಎತ್ಕೊಂಡೋಗೋವಾಗ ಎಲ್ಲ ಚಲ್ಕೊಂಡ್ಬಿಡುತ್ತೆ ಕಾಯಿಗಳು, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಅಂತೂ ಇಂತೂ ಸಂಜೆ ಹಾಗೆ ಹೋಯಿತು. ಏನಂದರೆ ಇನ್ನು ಇಲ್ಲಿಂದ ಆಚೆ ಹೊರಗಡೆ ನೋಡಿದ್ರೆ ಇಷ್ಟು ಬೆಳಕಿದೆ, ಆಲ್ಮೋಸ್ಟ್ ಇಷ್ಟು ಬೆಳಕು ಒಳಗಡೆ ಇದ್ರೆ ಕೀಳ್ಬೋದು. ಆದರೆ ನೋಡಿ ಎಲ್ಲಿ ನೋಡಿದ್ರೆ ಕತ್ಲು. ಇವಾಗ ಕಾಯಿಗಳು ಅಷ್ಟು ಕಾಣಿಸೋದಿಲ್ಲ. ಯಾಕೆ ಸುಮ್ಮನೆ ರಿಸ್ಕ್ ಅಂದ್ಬಿಟ್ಟು ನಾವು ಕೂಡ ಇನ್ನೇನು ಮನೆ ಕಡೆ ಹೋಗೋದು. ಇನ್ನೇನು ನಾಳೆ ಮುಗಿಸಾಕ್ತೀವಿ. ನಾಳೆ ಮುಗಿಸ್ಬಿಟ್ರೆ ನಾನು ಎಷ್ಟು ಬೇರೆ ಕೆಲಸ ನೋಡ್ಕೋಬೋದು. ಓಕೆ, ಇವತ್ತು ವ್ಲಾಗ್ ಆಗಿದ್ದಿಷ್ಟೇ ಫ್ರೆಂಡ್ಸ್. ಆದರೆ ಏನು ಮಾಡೋದು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅವ್ರಿಗೆ ಬೇಜಾರಾಗಬಾರ್ದು. ಏನಂತ ಹೇಳಿದ್ರೆ ಒಂದಿನ ನಾವು ವೀಡಿಯೋ ಮಾಡಲಿಲ್ಲ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ತುಂಬಾ ಕಮೆಂಟ್ಗಳು ಮಾಡ್ತಾರೆ. ಯಾಕೆ ವೆಂಕಟೇಶ್ ಇವತ್ತು ವೀಡಿಯೋ ಮಾಡಲಿಲ್ಲ, ನಿಮ್ದು ಎಷ್ಟೇ ಕೆಲಸ ಇರ್ಬೋದು ಆದಷ್ಟು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ, ನಾವು ಕೂಡ ನಿಮ್ಮ ದರ್ಶನ ಡೈಲಿ ನಮಗೆ ಆಗಲಿ ಅಂತ ಕಮೆಂಟ್ ಮಾಡ್ತಾರೆ. ಓಕೆ, ಆ ಅಭಿಮಾನಕ್ಕಾದರೂ ನಾವು ಒಂದು ಬೆಲೆ ಕೊಟ್ಟು ಒಂದು ಸಣ್ಣದಾಗಲಿ ವ್ಲಾಗ್ ಮಾಡಲೇಬೇಕು ಅಂತ ಇವತ್ತು ನಾನು ಮಾಡಿದ್ದು. ಈ ವಿಡಿಯೋ ಇಷ್ಟೇ ಮಾತ್ರಗಾಗಿದ್ದು. ವಿಡಿಯೋ ತುಂಬ ಸಣ್ಣದಾಯಿತು, ವಿಷಯನೂ ಕೂಡ ಸಣ್ಣದಾಗಿದೆ. ಓಕೆ, ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ನನ್ನ ಕೆಲಸ, ಆ ಒಂದು ಕೆಲಸದ ಬ್ಯುಸಿನಲ್ಲಿ ಜಾಸ್ತಿ ವೀಡಿಯೋಸ್ ಮಾಡ್ತಾಯಿಲ್ಲ ಈ ನಡುವೆ. ನೀವೇನು ನೋಡ್ತಾ ಇದ್ದೀರಲ್ವ, ಒಂದಿನ ಬಿಡುವಿರಲ್ಲ. ಈ ಕಡೆ ಕೆಲಸ, ಈ ಕಡೆ ಏನೇನೋ ಇರುತ್ತವಲ್ಲ ಚಿಂತೆಗಳು, ಅದೆಲ್ಲ ನೋಡಿಕೊಂಡು ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಈ ನಡುವೆ. ಓಕೆ, ಆದಷ್ಟು ಕೂಡ ಟ್ರೈ ಮಾಡ್ತೀನಿ ನಿಮ್ಮ ಮೊಬೈಲ್ಗೆ ನಾವು ಡೈಲಿ ಬರೋಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.